ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸಿಎಂ ಕುರ್ಚಿಗಾಗಿ ಫೈನಲ್ ವಾರ್. ಕ್ಲೈಮ್ಯಾಕ್ಸ್ ತಲುಪಿದ ನವೆಂಬರ್ ಕಾಳಗ. ಸಿದ್ದುನ ಡಿಕೆನ ಹೊಸ ಮುಖನ ಈ ಆಟದಲ್ಲಿ ಗೆಲ್ಲೋದ್ಯಾರು? ನಮಸ್ಕಾರ ಸ್ನೇಹಿತರೆ. 6 ತಿಂಗಳು ಶಾಂತವಾಗಿದ್ದ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಹಗ್ಗ ಜಗ್ಗಾಟ ಶುರುವಾಗಿದೆ. ನವೆಂಬರ್ ಕ್ರಾಂತಿ ಅಂತ ಎಲ್ಲೆಲ್ಲೂ ಕ್ರಾಂತಿ ಚರ್ಚೆಯಾಗ್ತಾ ಇದೆ. ಸಂಪುಟ ಬದಲಾವಣೆ ಅನ್ನೋ ಸುದ್ದಿ ಬಿದ್ದಿದ್ದೇ ತಡ, ಹೊರಗ್ ಬಿದ್ದಿದ್ದೇ ತಡ. ಮುಖ್ಯಮಂತ್ರಿ ಬದಲಾವಣೆ, ಸಿಎಂ ಚೇಂಜ್ ಅನ್ನೋ ಬಿರುಗಾಳಿ ಎದ್ದಿದ್ದು ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಅಷ್ಟೇ ಅಲ್ಲ, ಡಿಕೆ ಬಿಟ್ಟು ಸಿದ್ದು ಬಿಟ್ಟು ದಿಢೀರಂತ ಜಿ ಪರಮೇಶ್ವರ್ ಸಿಎಂ ಆಗಬಹುದು ಅನ್ನೋ ಬೆಳವಣಿಗೆ ಆಗ್ತಾ ಇದೆ. ಹಾಗಿದ್ರೆ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಈ ಕ್ರಾಂತಿಯ ಮ್ಯಾಟರ್ ಏನು? ನವೆಂಬರ್ ಕ್ರಾಂತಿನಾ ಅಥವಾ ಸಿದ್ದರಾಮಯ್ಯ ಅವರು ಹೇಳಿದ್ದಾರ ಬರೀ ಭ್ರಾಂತಿನಾ? 2013 2023 ಆಟ ಮತ್ತೆ ಮರುಕಳಿಸುತ್ತಾ? ಡಿಕೆ ಕನಸು ಕೊನೆಯಲ್ಲಿ ಬಂದು ಮತ್ತೆ ಕೈ ತಪ್ತಾ ಇದೆಯಾ? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಿಗೆ ಮನವಿ ಏನು ಅಂದ್ರೆ, ಈ ಕೂಡಲೇ ನೀವು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ಮನವಿ. ಬನ್ನೀಗ ಆರಂಭ ಮಾಡೋಣ ಸ್ನೇಹಿತರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಅನ್ನೋದು ಕಳೆದ 2.5 ವರ್ಷದಿಂದಲೂ ತುಂಬಾ ಚರ್ಚೆ ಆಗ್ತಿರೋ ವಿಚಾರ. ನಿಮಗೆ ಗೊತ್ತಿದೆ, ಕೇಳಿ ಸಾಕಾಗಿದೆ, ಕ್ಲೀಶೆ. ಆದರೆ ಇಷ್ಟು ದಿನ ನಡೆದ ಚರ್ಚೆಗೂ ಈಗ ನಡೀತಿರೋ ಚರ್ಚೆಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಈ ನವೆಂಬರ್ ಅನ್ನೋದು ಈಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಕ್ರೂಷಿಯಲ್ ಟೈಮ್. 2023ರಲ್ಲಿ ಸಿಎಂ ಪೈಪೋಟಿ ಇದ್ದಾಗ ಯಾರಾಗಬೇಕು ಅಂತ ಡಿಕೆ ಮತ್ತು ಸಿದ್ದು ಅರ್ಧ ಹಂಚಿಕೊಂಡಿದ್ದಾರೆ. ಅಗ್ರಿಮೆಂಟ್ ಆಗಿಬಿಟ್ಟಿದೆ ಮೌಖಿಕವಾಗಿ ಅನ್ನೋ ಸುದ್ದಿ ಇತ್ತು ಹೈಕಮಾಂಡ್ ಮುಂದೆ. ಅದರಲ್ಲೂ ಡಿಕೆ 2.5 ವರ್ಷ ಆದಮೇಲೆ ಸಿಎಂ ಆಗ್ತಾರೆ ಅಂತ ಅವರ ಬೆಂಬಲಿಗರು ಹೇಳಿಕೊಂಡು ಓಡಾಡ್ತಿದ್ರು. ಹೀಗಾಗಿ ಈ ನವೆಂಬರ್ ಅನ್ನೋದು ರಾಜ್ಯ ರಾಜಕೀಯದ ಪಾಲಿಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗೋ ಕಾಲ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈ ಬಗ್ಗೆ ಕೇಳಿದಾಗ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಹೋಗ್ರಿ ಅಂತ ಸಿದ್ದರಾಮಯ್ಯ ತಮ್ಮದೇ ಸ್ಟೈಲ್ನಲ್ಲಿ ಕದರಿದ್ರು. ಹಾಗೆ ಸ್ವಲ್ಪ ತಣ್ಣಗಾಗಿತ್ತು. ಆದರೆ ಈಗ ಆ ಮೇಲಿನ ಹೇಳಿಕೆಗಳು ಅದರ ಪಾಡಿಗಿದ್ರೆ ಒಳಗೆ ಅನೇಕ ಚರ್ಚೆಗೆ ಗ್ರಾಸವಾಗೋ ರೀತಿ ಘಟನೆಗಳು ನಡೀತಾ ಇವೆ. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ ಅಂತಿಮ ಹಂತದ ಪ್ರಯತ್ನ ಶುರುವಾಗಿದೆಯಾ ಅನ್ನೋ ಅನುಮಾನ ಮೂಡೋ ತರ ಘಟನೆಗಳಾಗ್ತಿವೆ. ಅದರಲ್ಲಿ ಮೊದಲನೇದು ಸಂಪುಟ ಪುನರಚನೆ. ಸಂಪುಟಕ್ಕೆ ಆಪರೇಷನ್ ಶುರುವಾಯಿತು. ಟೆನ್ಷನ್. ಸಚಿವ ಸಂಪುಟ ಪುನರಚನೆ ಹೆಸರಲ್ಲಿ ಸಿಎಂ ತನ್ನ ಬಣವನ್ನ ಗಟ್ಟಿ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಯಾಕಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಬಿಹಾರ ಎಲೆಕ್ಷನ್ ನಂತರ ಅಂದ್ರೆ ನವೆಂಬರ್ ಮಧ್ಯದಲ್ಲಿ ಅರ್ಧದಷ್ಟು ಸಚಿವರನ್ನ ಸಂಪುಟದಿಂದ ಹೊರಗೆ ಹಾಕಬಹುದು. ಸರಿಯಾಗಿ ಕೆಲಸ ಮಾಡದ, ಆಕ್ಟಿವ್ ಇಲ್ಲದ ಮಂತ್ರಿಗಳಿಗೆ ನಿವೃತ್ತಿ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಇದೆಲ್ಲ ನನಗೆ ಗೊತ್ತಿಲ್ಲ ಅಂತ ಡಿಕೆ ಹೇಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕಂದ್ರೆ ಸಂಪುಟ ಪುನರಚನೆ ಅಂದಾಗ ಸಚಿವರು, ಶಾಸಕರು ಎಲ್ಲರೂ ಸಿಎಂ ಆದವರ ಹಿಂದೆ ಸೂರ್ಯಮಂಡಲದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತು ಬರೋಕೆ ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಕೋರ್ ಫಂಕ್ಷನ್ನೇ ಅದು. 2023ರ ಅಘೋಷಿತ ಒಪ್ಪಂದ ನಿಜವಾಗಿದ್ರೆ ಈ ನವೆಂಬರ್ಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಆ ರೀತಿ ಆಗಬಾರದು. ಸಿಎಂ ಕುರ್ಚಿ ಭದ್ರವಾಗಿರಬೇಕು ಅಂದ್ರೆ ಶಾಸಕರ ಬೆಂಬಲ ಬೇಕಾಗುತ್ತೆ. ಸಿಎಂ ಚೇಂಜ್ ಅಂದಾಗ್ಲೆಲ್ಲ ಸಿದ್ದರಾಮಯ್ಯ ಯಾವಾಗ್ಲೂ ಶಾಸಕರ ಬೆಂಬಲದ ದಾಳವನ್ನೇ ಉರುಳಿಸ್ತಾರೆ. ಈ ಹಿಂದೆ 2013 ಮತ್ತು 2023ರಲ್ಲಿ ಅದೇ ರೀತಿ ಮಾಡಿನೇ ವೈರಿಗಳನ್ನ ಬಗ್ಸಿದ್ರು. ಮುಂಚೆ ಖರ್ಗೆ ಅವರ ವಿಚಾರದಲ್ಲಾಗಿತ್ತು. 2023ರಲ್ಲಿ 1 ವಾರ ಧಾರಾವಾಹಿ ನಡೆದು ಸಿದ್ದರಾಮಯ್ಯ ಗೆದ್ದಿದ್ರು. ಶಾಸಕರಲ್ವೇನ್ರಿ, ಗೆದ್ದು ಬಂದವರು ಕುತ್ಕೊಂತಾರೆ, ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ ಅಲ್ವೇನ್ರಿ ಅಪ್ಪ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಈಗಲೂ ಅದೇ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಸಚಿವ ಸಂಪುಟ ಪುನರಚನೆಯ ಆಶ್ವಾಸನೆ ಕೊಟ್ಟರೆ ಆಗ ಶಾಸಕರು ತಮ್ಮ ಬೆಂಬಲಕ್ಕೆ ನಿಲ್ಲಬಹುದು, ಆಕಾಂಕ್ಷಿಗಳು ತಮ್ಮ ಮಾತು ಆಗ ಕೇಳಬಹುದು ಅಂತ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಈ ದಾಳವನ್ನ ಪ್ರಯೋಗ ಮಾಡಿದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಪ್ರಜಾಪ್ರಭುತ್ವ ವಿರೋಧಿ ಅನ್ನೋ ಹಣೆಪಟ್ಟಿ ಅಂತ ಒಳಗೆ ಕರೆದಿದ್ದಾರೆ ಅವರು. ಆ ಪ್ರಶ್ನೆ ಕೂಡ ಇರುತ್ತೆ. ಸಿದ್ದರಾಮಯ್ಯ ಒಂದು ವೇಳೆ ಈ ರೀತಿ ಮೆಸೇಜ್ ಪಾಸ್ ಮಾಡಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತ್ಕೊಳ್ತೀನಿ, ನಾನು ಹೇಳ್ದಂಗೆ ಆಗಬೇಕು ಅಂತ ನಿಂತ್ಕೊಂಡ್ರೆ ಏನ್ ಮಾಡ್ತಾರೆ? ಜೊತೆಗೆ ಒಂದ್ಸಲ ಸಚಿವ ಸಂಪುಟ ರಚನೆಯಾದ್ರೆ ಆಗ ಮತ್ತೆ ಬದಲಾವಣೆಗೆ ಅವಕಾಶ ಇರಲ್ಲ. ಪದೇ ನಾಟಕ ಅನ್ನೋ ಕೆಟ್ಟ ಹೆಸರು ಬರುತ್ತೆ. ಅದು ಕೇವಲ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿಗೆ, ಹೈಕಮಾಂಡ್ಗೂ ಕೂಡ ಆ ರೀತಿ ಆಗ್ಬಿಡುತ್ತೆ. ಸೊ ಅಂತಹ ಅನಿವಾರ್ಯತೆಯನ್ನ ಸೃಷ್ಟಿಸೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಇದಕ್ಕೋಸ್ಕರ ಸಿದ್ದರಾಮಯ್ಯನವರು ಒಂದಷ್ಟು ಅವರದೇ ಆದ ಲಾಜಿಕ್ ಪಾಯಿಂಟ್ಸ್ ಅನ್ನ ಇಟ್ಕೊಂಡ್ ಬಂದಿದ್ದಾರೆ ಅಂತ. ಈಗ ಸಂಪುಟ ಪುನರಚನೆ ಮಾಡಿದ್ರೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಸರ್ಕಾರಿ ಯೋಜನೆಗಳನ್ನ ಎಫೆಕ್ಟಿವ್ ಆಗಿ ಜಾರಿಗೊಳಿಸೋಕು ಸಾಧ್ಯ
ಅಂತ್ಯ ಆಗುತ್ತೆ. ಹಳಬರನ್ನ ಬಿಟ್ಟು ಯಂಗ್ ಟೀಮ್ ತಗೊಂಡು ಸರ್ಕಾರ ಮಾಡೋಣ, ಆಗ ಮುಂದಿನ ಚುನಾವಣೆಗೂ ಹೆಲ್ಪ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಪ್ರಪೋಸಲ್ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ. ಅಂದ್ರೆ ನೀವು ಸಿಎಂ ಚೇಂಜ್ ಮಾಡೋ ಮೂಡನ್ನೇ ಬಿಟ್ಬಿಡಿ, ಆ ತರ ತಲೆಯಲ್ಲಿ ಇಟ್ಕೋಬೇಡಿ, ನನ್ನ ಹತ್ರ ಹೊಸ ಐಡಿಯಾ ಇದೆ ಅನ್ನೋ ತರದಲ್ಲಿ ಸಿದ್ದರಾಮಯ್ಯನವರು ಇಲ್ಲಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಂತ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪ್ಲಾನ್ ಬಿ. ಪ್ಲಾನ್ ಬಿ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಇಲ್ಲಿ ಡಿಕೆ ಅವರನ್ನ ಸಿಎಂ ಮಾಡಲೇಬೇಕು ಅನ್ನೋ ಸಿಚುವೇಶನ್ ಬಂದಾಗ ಇದನ್ನ ಮುಂದಿಡೋಣ, ನಮ್ದು ನಡೆಯಲ್ಲ, ಸಿಎಂ ಚೇಂಜ್ ಆಗಲೇಬೇಕು ಅಂತ ಹೇಳ್ತಾರೆ ಹೈಕಮಾಂಡ್ ಕೂಡ. ಅಂದ್ರೆ ಅವಾಗ ಸಿಎಂ ಚೇಂಜ್ ಆದ್ರೆ ಯಾರಾಗಬೇಕು ಅನ್ನೋ ಪರಿಸ್ಥಿತಿಗೆ ಬೇರೆ ಪಾನನ್ನ ಮುಂದಕ್ಕಿಡೋಣ ಅಂತಲೂ ಕೂಡ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಸಿದ್ದು ಅಂಡ್ ಟೀಮ್. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಇವರಿಬ್ರು ಕೂಡ ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಆ ಕಡೆ ಒಂದು ಕಂಬ ಈ ಕಡೆ ಒಂದು ಕಂಬ ಇದ್ದಂಗೆ ಇವರಿಬ್ರು ಪಿಲ್ಲರ್ಗಳು. ಇವರು ಏನು ಮಾಡಿದ್ದಾರೆ, ಪರಮೇಶ್ವರ್ ಅವ್ರ ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ದಾರೆ. ಡಿನ್ನರ್ ಹೆಸರಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಯಾಕಂದರೆ ಡಿಕೆ ಸಿಎಂ ಆದರೆ ಸಾಕಷ್ಟು ಸಿದ್ದು ಬಣದ ನಾಯಕರು ಮೂಲೆ ಗುಂಪಾಗ್ಬಿಡ್ತಾರೆ ಅನ್ನೋ ಭಯ ಇದೆ ಅವರಿಗೆ. 2028ಕ್ಕೆ ಸಿಎಂ ಕುರ್ಚಿ ಮೇಲೆ ಕಣ್ಣು ಹಾಕಿರೋ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಇನ್ನಿತರ ಸಿದ್ದು ಆಪ್ತರ ಪ್ರಭಾವ ಕಮ್ಮಿ ಆಗುತ್ತೆ ಅನ್ನೋ ಭಯ ಕೂಡ ಇದೆ. ಪಕ್ಷ ಸರ್ಕಾರ 2 ಕಂಪ್ಲೀಟ್ ಡಿಕೆ ಕಂಟ್ರೋಲಿಗೆ ಹೋಗುತ್ತೆ ಅಂತ. ಹೀಗಾಗಿ ಸಿದ್ದು ಮತ್ತು ಟೀಮ್ ದಲಿತ ಸಿಎಂ ಬೇಡಿಕೆ ಮುಂದಿಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಇಳಿಸ್ತೀರಾ, ಹಾಗಾದ್ರೆ ಪರಮೇಶ್ವರ್ ಅವ್ರನ್ನ ಮಾಡಿ ಅಂತ. ಇದರಿಂದ ಕೋರ್ ವೋಟ್ಗಳು ನಮ್ಮ ಜೊತೆಗೆ ಇರ್ತವೆ, ದೇಶಕ್ಕೆ ಮೆಸೇಜ್ ಪಾಸ್ ಮಾಡ್ದಂಗಾಗತ್ತೆ. ಸಿದ್ದರಾಮಯ್ಯ ಅವರ ಹಿಂದಿರೋ ಅಹಿಂದ ಮತಗಳು ಕೂಡ ನಮ್ಮ ಜೊತೆಗೆ ಉಳ್ಕೊಂಡ್ಬಿಡ್ತವೆ. ಜೊತೆಗೆ ಡಿಕೆ ಬಂಡಾಯ ಮಾಡಿ ಏನೂ ಮಾಡೋಕ್ಕಾಗಲ್ಲ, ದಲಿತ ಸಿಎಂ ಮಾಡಕ್ಕೆ ಬಿಡ್ಲಿಲ್ವಾ ಅನ್ನೋ ಹಣೆಪಟ್ಟಿ ತಗೊಳ್ಳೋಕೆ ಡಿಕೆ ರೆಡಿ ಇರ್ತಾರಾ ಇರಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ. ಹೀಗಾಗಿ 2013ರಿಂದಲೂ ಸಿಎಂ ಕುರ್ಚಿ ಹತ್ರ ಬಂದೆ ಅಂತ ಹತ್ತತ್ರ ಬಂದು ಸಡನ್ ಆಗಿ ಯಾರು ತಗೊಂಡೋದ್ರು ನನ್ನ ಸಿಎಂ ಕುರ್ಚಿಯನ್ನ, ಸಿಗ್ತಾ ಇಲ್ವಲ್ಲ, ನನಗೆ ಕಾಣಿಸ್ತಾ ಇಲ್ವಲ್ಲ, ಯಾರು ತಗೊಂಡೋದ್ರು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರೋ ಪರಮೇಶ್ವರ್ ಅವ್ರನ್ನ ಸಿಎಂ ಮಾಡಿ ಅಂತ ಇವರು ಕೇಳೋಕೆ ಹೊರಟಿದ್ದಾರೆ ಅಂತ. ಜೊತೆಗೆ ಈಗಿರೋ KPCC ಅಧ್ಯಕ್ಷ ಸ್ಥಾನವನ್ನು ಬೇರೆ ಯಾರಿಗಾದರೂ ಕೊಡಿ ಅಂತಲೂ ಈ ಟೀಮ್ ಲೆವರೇಜ್ ಪಾಯಿಂಟ್ ಇಟ್ಕೊಳ್ಳೋಕ್ಕೆ ಅದನ್ನು ಕೂಡ ಬೇಡಿಕೆ ಮುಂದಕ್ಕೆ ಹಾಕಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಹಾಗಿದ್ರೆ ಡಿಕೆ ಏನು ಮಾಡ್ತಾರೆ ಸ್ನೇಹಿತರೆ? ಸದ್ಯ ಡಿಕೆ ಮೌನಕ್ಕೆ ಶರಣಾಗಿದ್ದಾರೆ. ಸಂಪುಟ ಪುನರಚನೆ ಎಲ್ಲವೂ ಸಿಎಂಗೆ ಬಿಟ್ಟ ವಿಚಾರ ಅಂತ ಹೇಳಿದ್ದಾರೆ. ಆದರೆ ಕೈಗೆ ಬಂದ ಅವಕಾಶವನ್ನು ಡಿಕೆ ಸುಮ್ಮನೆ ಬಿಡ್ತಾರಾ? 2023ರಲ್ಲಿ 1 ವಾರ ಹಗ್ಗ ಜಗ್ಗಾಟ ಆಗಿದ್ದಕ್ಕೆ ಫಲ ಏನು ಸಿಕ್ತು, ಈ ಪ್ರಶ್ನೆ ಬರುತ್ತೆ. ಹೀಗಾಗಿ ಇಲ್ಲಿ ಡಿಕೆ ಯಾವ ಹೆಜ್ಜೆ ಇಡ್ತಾರೆ ಅನ್ನೋ ಕುತೂಹಲ ಇದೆ. 2.5 ವರ್ಷಗಳಿಂದ ಸಿದ್ದು ಟೀಮ್ಗೆ ಪಕ್ಕಾ ಕೌಂಟರ್ ಕೊಡೋ ಕೆಲಸವನ್ನು ಡಿಕೆ ಮಾಡ್ತಿದ್ದಾರೆ. ಡಿನ್ನರ್ಗಳಿಗೆ, ಸಮಾವೇಶಗಳಿಗೆ ತಡೆ ಒಡ್ಡಿದ್ದಾರೆ. ಪಕ್ಷದೊಳಗಿನ ವಿರೋಧಿಗಳನ್ನು ಕೂಡ ವಜಾ ಆಗುವಂತೆ ನೋಡಿಕೊಂಡಿದ್ದಾರೆ. ಸಿದ್ದೂರನ್ನ ಹಿಂದೆ ಸರಿಸಿ ಮತ್ತೆ ಜಾತಿ ಗಣತಿ ಮಾಡಿಸುವ ಮಟ್ಟಕ್ಕೆ ಡಿಕೆ ಪ್ರಯತ್ನ ಮಾಡಿದ್ದಾರೆ. ಸೊ ಇಲ್ಲಿ ಡಿಕೆ ಈ ಹುದ್ದೆಯನ್ನು ಸುಮ್ಮನೆ ಬಿಡ್ತಾರಾ? ಇದೆಲ್ಲ ಅನುಮಾನ ಇದೆ. ಆದರೆ ಡಿಕೆ ಏನು ಮಾಡ್ಬೋದು? ಸಿದ್ದರಾಮಯ್ಯನವರಷ್ಟು ಶಾಸಕರ ಬೆಂಬಲ ಇಲ್ಲ, ಇದ್ರೂ ಕೂಡ ಅವ್ರ ಲೆವೆಲ್ಗಿಲ್ಲ. ಹೀಗಾಗಿ ಸಿಎಂ ಆಗಬೇಕು ಅಂದರೆ ಸಿದ್ದರಾಮಯ್ಯನವರ ಬೆಂಬಲ ಕೂಡ ಬೇಕಾಗತ್ತೆ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅಧಿಕಾರಕ್ಕೆ ಏರೋಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ. ಸಿದ್ದರಾಮಯ್ಯ ಸಪೋರ್ಟ್ ಮಾಡಿಲ್ಲ ಅಂದರೂ ಹೈಕಮಾಂಡನ್ನು ಅಖಾಡಕ್ಕಿಳಿಸಿ ಹೇಳಿದಾರಲ್ಲ ಅವರು, ಸೋನಿಯಾ ನಮ್ಮ ತಾಯಿ ಇದ್ದ ಹಾಗೆ, ರಾಹುಲ್ ಪ್ರಿಯಾಂಕಾ ಸಹೋದರಿ ಇದ್ದ ಹಾಗೆ ನನಗೆ, ನಾನು ಪಕ್ಷದ ಸಿಪಾಯಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗಲೂ. ಸೊ ಹೈಕಮಾಂಡ್ ಕೃಪಾ ಕಟಾಕ್ಷ ಕಡೆಗೆ ಇವಾಗಲಾದರೂ ಕೂಡ ಎಷ್ಟೆಲ್ಲ ಮಾಡಿದೀನಿ ರೀ ಪಾರ್ಟಿಗೆ ನೋಡಿ, ಅದೆಲ್ಲ ಇವಾಗಲಾದರೂ ಆಶೀರ್ವಾದ ಮಾಡಿರಿ ಅಂತ ಕೇಳಿಬಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿದೆ ನಿಮ್ಮ ಪಕ್ಷ, ಸುಮ್ಮನಿರಿ, ಡಿ ಕೆ ಸಪೋರ್ಟ್ ಮಾಡಿಸ್ರಿ, ನೀವು ಮಾಡಿರಿ ಅಂತ ಹೇಳಿಸ್ತಾರಾ? ಗೊತ್ತಿಲ್ಲ. ಆದರೆ ಸಿಎಂ ಕುರ್ಚಿಗಂತೂ ಕಠಿಣ ಪ್ರಯತ್ನ ಆಗೇ ಆಗುತ್ತೆ. ಆದರೆ ಸಿದ್ದು ಬಣ ಪಟ್ಟು ಬಿಡದೆ ನಮ್ಮನ್ನು ಚೇಂಜ್ ಮಾಡೋದಾರ ಮಾಡಿ, ಬಟ್ ಪರಮೇಶ್ವರ್ ಆಗಲಿ ಅಂತ ಹೇಳಿದ್ರೆ ಅದನ್ನ ವಿರೋಧಿಸೋಕ್ಕೂ ಡಿಕೆಗೆ ಕಷ್ಟ ಆಗಬಹುದು. ಹೀಗಾಗಿ ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಈಗ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಕಡೆ ಹುಲಿ ಈ ಕಡೆ ಗುಂಡಿ ಅನ್ನೋ ಪರಿಸ್ಥಿತಿ ಇದೆ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನ ತೀರಾ ಬೇಜಾರು ಮಾಡಿ ಕಳಿಸೋಕ್ಕೂ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಅಹಿಂದ ಮತಗಳನ್ನು ಸಂಘಟಿಸಿ ಕಾಂಗ್ರೆಸ್ ಪಾರ್ಟಿಗೆ ತಂದು ಕೊಟ್ಟಿದ್ದಾರೆ ಅವರು, ಅದೊಂದು ಪಾಯಿಂಟ್. ಹಾಗಂತ ಡಿಕೆನ ಕೂಡ ಪೂರ ಮೂಲೆ ಗುಂಪಿಗೆ ತಳ್ಳಕ್ಕಾಗಲ್ಲ. ಅವರು ಕೂಡ ಒಕ್ಕಲಿಗ ಮತಗಳನ್ನು ಒಂದಷ್ಟು ಕಾಂಗ್ರೆಸ್ ಪರವಾಗಿ ತರಿಸಿದ್ದಾರೆ. ಲಾಸ್ಟ್ ಎಲೆಕ್ಷನ್ ಅಲ್ಲೆಲ್ಲ ಬಂದಿದ್ದು ಅದು ಕಂಡಿದೆ. ಅದು
DK ಕೂಡ ಪಾರ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಹುಮತಕ್ಕೆ ಬರಬೇಕು, ಅಧಿಕಾರಕ್ಕೆ ಬರಬೇಕು ಅಂದರೆ ಈ ಎರಡೂ ಗುಂಪುಗಳು ಒಡೆದು ಬೇರೆ ಬೇರೆ ತುಂಡಾಗದಿರೋ ಥರ ಪಾರ್ಟಿ ಒಳಗೆ ಇಟ್ಕೋಬೇಕು. ಅದಕ್ಕೇನು ಫಾರ್ಮುಲಾ ಕಂಡಿಟ್ಕೊಳ್ತಾರೆ ನೋಡಬೇಕು. BJP ಏನು ಮಾಡ್ತಿದೆ, ಕರ್ನಾಟಕ BJP ಕೈಯಲ್ಲಿ ಮಾಡೋಕ್ಕೆ ಏನು ಆಗ್ತಾ ಇಲ್ಲ, ಸುಮ್ಮನೆ ನೋಡ್ತಿದ್ದಾರೆ ಅಷ್ಟೇ, ಏನಾಗುತ್ತೆ ಅಂತ ನೋಡ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಮಗೆ ತಲುಪಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆವಾಗ ನಾವು ತರುವಂತಹ ಎಲ್ಲ ಹೊಸ ಮಾಹಿತಿ, ಹೊಸ ಅಪ್ಡೇಟ್ಸ್ ನೇರವಾಗಿ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.